ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾನು ವಂದಿಸ್ತೇನೆ. ನಮ್ಮ ಈ ದಿನದ ಸಂದೇಶವನ್ನು ಕೇಳುವ ಮೊದಲು ದೇವರ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀನು ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ನೀ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ನಮ್ಮೆಲ್ಲ ಅವಶ್ಯಕತೆಗಳನ್ನು ಬಲ್ಲಂತ ನೀನು ನಿನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ಕರುಣಿಸಿ ಆಶೀರ್ವದಿಸಿ ನಡೆಸು. ಬೇಕಾದಂಥ ಸಕಲ ಕೃಪೆಯನ್ನು ನೀನು ನಮಗೆ ಅನುಗ್ರಹಿಸು. ನಮ್ಮೆಲ್ಲ ವಿಷಯಗಳನ್ನು ನಿನ್ನ ಕೈಗಳಿಗೆ ನಾವು ಕೊಟ್ಟಿದ್ದೇವೆ. ನೀ ನಮ್ಮನ್ನು ಕರುಣಿಸು, ಬಲಪಡಿಸು, ಆಶೀರ್ವದಿಸು. ಮಾತ್ರವಲ್ಲದೆ ಸ್ವಾಮಿ, ಈ ಕಾರ್ಯದ ಕ್ರಮಗಳು ಮುಂದಿನ ದಿನದಲ್ಲಿ ಅದು ಪ್ರಸಾರವಾಗುವಾಗ ಇದರ ಮೂಲಕವಾಗಿ ಅನೇಕ ಆತ್ಮಗಳಿಗೆ ಬಿಡುಗಡೆ, ಆಶೀರ್ವಾದ ಸಿಕ್ಕುವಂತೆ ಅನುಗ್ರಹಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಆಮೇಲೆ ನಾವು ಈ ದಿನಗಳಲ್ಲಿ ದೇವರ ಪರಿಶುದ್ಧಾತ್ಮನ ವಿಶೇಷವಾದಂಥ ಕಾರ್ಯಗಳು ಮತ್ತು ದೇವರ ಪವಿತ್ರಾತ್ಮನು ನಮಗೆ ಕೊಟ್ಟಂಥ ವರಗಳ ಕುರಿತಾಗಿ ಅಧ್ಯಯನ ಮಾಡುತ್ತಾ ಬರುತ್ತಿದ್ದೇವೆ. ನಾನು ಈಗಾಗಲೇ ನಿಮಗೆ ವರ್ಣನೆ ಮಾಡಿದ್ದೇನೆ. ಒಟ್ಟು 18 ಪವಿತ್ರಾತ್ಮನು ಕೊಟ್ಟಂಥ ವರಗಳುಂಟು ಎಂಬುದಾಗಿ. ಅದರಲ್ಲಿ ಈಗಾಗಲೇ ತಾತ್ಕಾಲಿಕವಾದಂಥ 7 ವರಗಳ ಕುರಿತಾಗಿ ಅಧ್ಯಯನ ಮಾಡಿದೆವು. ಅದಾದ ನಂತರ ಸುಮಾರು 4 ವಿಷಯಗಳನ್ನು, ಅಂದರೆ 4 ಪ್ರಾಮುಖ್ಯವಾದಂಥ ಇತರ ವರಗಳ ಕುರಿತಾಗಿ, ಅಂದರೆ ಶಾಶ್ವತವಾದಂಥ ವರಗಳ ಕುರಿತಾಗಿ ನಾವು ಆಲೋಚನೆ ಮಾಡಿದ್ದೇವೆ. ಈ ಶಾಶ್ವತವಾದಂಥ ವರಗಳಲ್ಲಿ ನಾವು ಈಗಾಗಲೇ ಕಲಿತಂಥದ್ದು 4 ಪ್ರಾಮುಖ್ಯವಾದದ್ದು. ಮೊದಲನೇದು ಜ್ಞಾನವರ, ಎರಡನೇದು ವಿವೇಚನಾ ವರ, ಮೂರನೇದಾಗಿ ಕೊಡುವಂಥ ವರ, ನಾಲ್ಕನೇದಾಗಿ ಬೋಧನಾ ವರ ಎಂಬುದಾಗಿ ನಾವು ಅದನ್ನು ಕಳೆದ ವಾರದವರೆಗೆ ಅಧ್ಯಯನ ಮಾಡಿದ್ದೇವೆ. ಈ ದಿವಸದಲ್ಲಿ 5ನೆಯ ವರವನ್ನು ನಾವು ಆಲೋಚನೆ ಮಾಡೋಣ. ದೇವರ ವಾಕ್ಯವನ್ನು ತೆಗೆದು ನಾವು ರೋಮಾಪುರದವರಿಗೆ ತೆಗೆದಂಥ ಬರೆದ ಪತ್ರ 12ನೇ ಅಧ್ಯಾಯ 5ನೇ ವಚನವನ್ನು, 5, 6, 7 ಈ ವಚನಗಳನ್ನು ನಾವು ನೋಡುವಾಗ ಪ್ರತ್ಯೇಕವಾಗಿ 7ನೇ ವಚನದಲ್ಲಿ, 12ನೇ ಅಧ್ಯಾಯ 7ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ವಿಷಯವನ್ನು ಭಕ್ತನಾದಂಥ ಪೌಲನು ಬರೀತಾ ಇದ್ದಾನೆ. ಏನದು? ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ ಎಂಬುದಾಗಿ. ನಾವಿಲ್ಲಿ 5ನೇದಾಗಿ ನಾವು ನೋಡತಕ್ಕಂಥ ಪವಿತ್ರಾತ್ಮನ ಇನ್ನೊಂದು ಶಾಶ್ವತವಾದಂಥ ಒಂದು ವರ ಏನೆಂದರೆ ಸೇವೆಯ ವರ ಎಂಬುದಾಗಿ. ಏನಿದು ಸೇವೆಯ ವರ ಎಂಬುದಾಗಿ? Now, what do you mean by the gift of ministering? ನಾವು ಆಂಗ್ಲ ಭಾಷೆಯಲ್ಲಿ ನೋಡೋದಾದರೆ the Bible talks about it, verse 7, Romans chapter 12, verse 7, or ministry. Let us wait on our ministering, or he that teacheth on teaching. ನೋಡಿ, ಇಲ್ಲೊಂದು ಪದ ಉಪಯೋಗಿಸಲ್ಪಟ್ಟದೆ, ಮಿನಿಸ್ಟರಿಂಗ್ ಎಂಬುದಾಗಿ. ನಾವು ಈ ದಿವಸದಲ್ಲಿ ಈ ಒಂದು ಪದದಿಂದಲೇ ಮಿನಿಸ್ಟರ್ ಎಂಬಂಥ ಒಂದು ಪದ ಬಂದಿದೆ. ಅನೇಕರ ಆಲೋಚನೆ ಮಿನಿಸ್ಟರ್ ಎಂಬುದಾಗಿ ಹೇಳಿದರೆ ಅವರೇನೋ ಒಂದು ದೊಡ್ಡ ಅಧಿಕಾರಿ ಎಂಬುದಾಗಿ. ಆದರೆ ದೇವರ ವಾಕ್ಯದ ಸತ್ಯಾಂಶವನ್ನು ನಾವು ನೋಡುವಾಗ ಎಲ್ಲಿಯೂ ಕೂಡ ಮಿನಿಸ್ಟರ್ ಎಂಬಂಥ ಪದ ಒಂದು ಅಧಿಕಾರಿ ಎಂಬಂಥ ಪದ ಅಥವಾ ಅರ್ಥ ಬರುವ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಿಲ್ಲ. ಸತ್ಯವೇದ ಏನು ಹೇಳ್ತದೆ ಅಂತ ಹೇಳಿದರೆ, ಹೂ ಈಸ್ ಎ ಮಿನಿಸ್ಟರ್? ಹಿ ಈಸ್ ಎ ಸರ್ವೆಂಟ್. ಆತನು ಸೇವೆಯನ್ನು ಮಾಡತಕ್ಕಂಥವನು. ಯಾವ ರೀತಿಯಲ್ಲಿ ಆತನು ಸೇವೆ ಮಾಡುವುದು? ನೋಡ್ರಿ, ದೇವರ ವಾಕ್ಯ ಹೇಳತಕ್ಕಂಥ ಈ ಒಂದು ಸೇವಾ ಕಾರ್ಯ ಯಾವ ಮನುಷ್ಯನೂ ತನ್ನ ಒಂದು ಜ್ಞಾನ, ಬುದ್ಧಿ, ತಿಳುವಳಿಕೆಯಿಂದ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಮನುಷ್ಯರಲ್ಲಿರುವಂಥದ್ದು ಸಾಧಾರಣವಾಗಿ ಒಂದು ಹೆಮ್ಮೆ. ಮನುಷ್ಯನೇನು ನೆನೆಸ್ತಾನಂತ ಹೇಳಿದ್ರೆ, ನಾನು ಒಂದು ಸ್ಥಾನಕ್ಕೆ ಬಂದಾಗ
ಎಲ್ಲರೂ ನನಗೆ ಗೌರವಿಸಬೇಕು, ಎಲ್ಲರೂ ನನಗೆ ಅಡ್ಡ ಬೀಳಬೇಕು, ಎಲ್ಲರೂ ನಾನು ಹೇಳಿದ ಹಾಗೆ ಕೇಳಬೇಕು. ಇದು ಲೋಕದ ಒಂದು ನಾಯಕತ್ವದ ಒಂದು ಆಲೋಚನೆ. When you talk about the leadership in the world, normally whenever you talk about a leader, he considers himself above the pedestal. He considers that he needs to be highly respected. He thinks that he needs to be obeyed. ಅವನು ಹೇಳಿದಾಗ ಎಲ್ಲರೂ ಕೇಳಬೇಕು, ಅವನು ಹೇಳಿದಾಗ ಎಲ್ಲರೂ ನಡಿಬೇಕು. ಅವನೊಂದು ರೀತಿಯಾದಂಥ ಸರ್ವಾಧಿಕಾರಿ ಎಂಬುದಾಗಿ. ಆದ್ದರಿಂದ ನಾವು ಈ ಮಿನಿಸ್ಟರ್ ಎಂಬುದಾಗಿ ಹೇಳುವಾಗ ಅನೇಕರು ಮಿನಿಸ್ಟ್ರು ಬಂದರು ಅಂತ ಹೇಳಿದರೆ ಎಲ್ಲರೂ ತಲೆ ಬಗ್ಗಿಸ್ತಾರೆ. ಅಂದರೆ ಜನರ ತಲೆಯಲ್ಲಿರುವಂಥ ಒಂದು ಆಲೋಚನೆ ಮಿನಿಸ್ಟರ್ ಅಂತ ಹೇಳಿದರೆ ಏನೋ ಒಂದು ದೊಡ್ಡ ಅಧಿಕಾರಿ ಎಂಬುದಾಗಿ. ಬಟ್ ವೆನ್ ದ ಬೈಬಲ್ ಟಾಕ್ಸ್ ಅಬೌಟ್ ದ ಮಿನಿಸ್ಟರ್, ಅದು ಏನಂತ ಉಪಯೋಗಿಸಿದೆ? ದ ಗಿಫ್ಟ್ ಆಫ್ ಮಿನಿಸ್ಟರಿಂಗ್, ಸಭಾ ಸೇವೆ. ವಾಟ್ ಯು ಮೀನ್ ಬೈ ದ ಮಿನಿಸ್ಟ್ರಿಂಗ್ ಟು ದ ಚರ್ಚ್? ಇಟ್ ಈಸ್ ಎ ಸೂಪರ್ನ್ಯಾಚುರಲ್ ಎಬಿಲಿಟಿ ಟು ರೆಂಡರ್ ಪ್ರಾಕ್ಟಿಕಲ್ ಹೆಲ್ಪ್ ಇನ್ ಬೋತ್ ಫಿಸಿಕಲ್ and spiritual matters. A worldly man cannot do this. It's next to impossibility. ಈ ಲೋಕದ ಮನುಷ್ಯನು, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದ ಹೊರತು ಈ ಲೋಕದ ಒಂದು ನಾಯಕ ಎಂಬುದಾಗಿ ಹೇಳುವಂಥವನು ಈ ಕೆಲಸ ಅದನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ಅವನ ಶಾರೀರಿಕವಾದ ನಿಯಮ ಒಪ್ಪುವುದಿಲ್ಲ. ಆದುದರಿಂದಲೇ ನಾವು ಸತ್ಯವೇದದ ಬೆಳಕಿನಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅಕಾರ್ಡಿಂಗ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಡ್ ಆಫ್ ಗಾಡ್, ವಾಟ್ ಈಸ್ ದಿಸ್ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್? ದ ಗಿಫ್ಟ್ ಆಫ್ ಮಿನಿಸ್ಟರಿಂಗ್. ವಾಟ್ ಯು ಮೀನ್? ಇಟ್ ಮೀನ್ಸ್ ದಟ್ ಇಟ್ಸ್ ಎ ಸೂಪರ್ ನ್ಯಾಚುರಲ್ ಎಬಿಲಿಟಿ. ದೈವದತ್ತವಾದಂಥ ಒಂದು ಸಾಧ್ಯತೆ ಅಥವಾ ಸಾಮರ್ಥ್ಯತೆ. ಈ ಲೋಕದಲ್ಲಿ ಒಬ್ಬ ಮನುಷ್ಯನು ದೊಡ್ಡ ಸ್ಥಾನ ಮಾನಕ್ಕೆ ಬರ್ತಾನೆ ಬೇರೆ ಬೇರೆ ಹಿನ್ನೆಲೆಗಳಲ್ಲಿ. ಈ ದಿವಸದಲ್ಲಿ ಹಣ ಇದ್ದರೆ ಒಬ್ಬ ರಾಜಕಾರಣಿ ಆಗ್ಬೋದು. ಅನೇಕ ಸಾರಿ ನಾವು ಹೇಳುವಂತಹದ್ದುಂಟು, ಅನೇಕ ಸಾರಿ ಬೇರೆ ಬೇರೆ ಈ ಸ್ಥಾನಮಾನಗಳಿಗೆ ಹೋರಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಅಲ್ಲ ಸ್ವಾಮಿ, ನಮಗೆ ಹಣನೂ ಇಲ್ಲ, ವಿ ಡೋಂಟ್ ಹ್ಯಾವ್ ಮನಿ, ನೈದರ್ ವಿ ಹ್ಯಾವ್ ದ ಮಸಲ್ ಪವರ್, ತೋಳ್ಬಲ ಕೂಡ ಇಲ್ಲ. ಆದ್ದರಿಂದ ಈ ಲೋಕದಲ್ಲಿ ಸಾಧಾರಣ ಮುಂದೆ ಬರುವಂಥವನು ಯಾರೋ? ಹೂ ಕಮ್ಸ್ ಫಾರ್ವರ್ಡ್, ಹೂ ಕನ್ಸಿಡರ್ಸ್ ಹಿಮ್ಸೆಲ್ಫ್ ಟು ಬಿ ಅ ಲೀಡರ್? ನಾರ್ಮಲಿ ಇನ್ ದ ವರ್ಲ್ಡ್, ಒನ್ ಹೂ ಹ್ಯಾಸ್ ಗಾಟ್ ಎ ಮನಿ, ಒನ್ ಹೂ ಹ್ಯಾಸ್ ಗಾಟ್ ಎ ಮಸಲ್ ಪವರ್, he considers himself to be a leader, and no doubt he can become the so-called minister in the sense of the world. ಲೋಕದ ರೀತಿಯಾದಂಥ ಆ ಒಂದು ಪದ ಪ್ರಯೋಗವನ್ನು ಅವನು ಉಪಯೋಗ ಮಾಡಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ದ ಬಿಬ್ಲಿಕಲ್ ಅಂಡರ್ಸ್ಟ್ಯಾಂಡಿಂಗ್, ವಾಟ್ ಈಸ್ ದಿಸ್ ಗಿಫ್ಟ್? ಈ ಒಂದು ವರ ಎಂಬುದಾಗಿ ಹೇಳಿದರೆ ಏನು? ಇಟ್ ಈಸ್ ಎ ಸೂಪರ್ ನ್ಯಾಚುರಲ್ ಎಬಿಲಿಟಿ ಟು ರೆಂಡರ್ ಪ್ರಾಕ್ಟಿಕಲ್ ಹೆಲ್ಪ್ ಇನ್ ಬೋತ್ ಫಿಸಿಕಲ್ ಆ್ಯಂಡ್ ಸ್ಪಿರಿಚುವಲ್ ಮ್ಯಾಟರ್. ನೋಡ್ರಿ, ಒಂದು ಸಭೆ ಎಂಬುದಾಗಿ ಹೇಳುವಾಗ ಆ ಸಭೆಯಲ್ಲಿ ಸಭೆಯ ಅಂಗಗಳುಂಟು. ಒಂದು ಸಭೆ ಎಂಬುದಾಗಿ ಹೇಳುವಾಗ ಆ ಸಭೆಯಲ್ಲಿ ಸಹೋದರ ಸಹೋದರಿಯರು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಂಥವರು ಆ ಸಭೆಯ ಅಂಗಾಂಗಗಳಾಗಿದ್ದಾರೆ. ಈಗ ಯಾವ ರೀತಿಯಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಲೌಕಿಕವಾದ ರೀತಿಯಲ್ಲಿ ಪೋಷಣೆ ಮಾಡಬೇಕೋ, ಯಾವ ರೀತಿಯಲ್ಲಿ ಅವರಿಗೆ ಊಟ ಉಪಚಾರ ಬಟ್ಟೆ ಬರೆ ವಿದ್ಯಾಭ್ಯಾಸ ಇವುಗಳನ್ನೆಲ್ಲ ಅವರು ಕೊಡಬೇಕು, ಅದೇ ರೀತಿಯಲ್ಲಿ ಒಂದು ಸಭೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅವರ ಆತ್ಮೀಕವಾದಂಥ ಕಾಳಜಿ ಇರುವಂಥವರು ಬೇಕು. ಇದು ಒಬ್ಬ ನೈಸರ್ಗಿಕವಾದ ವ್ಯಕ್ತಿಯಿಂದ ಮಾಡಲಿಕ್ಕೆ ಅಸಾಧ್ಯವಾದದ್ದು. ಯಾವನೇ ಒಬ್ಬ ಮನುಷ್ಯನು ಒಂದು ದೊಡ್ಡ ಒಂದು ವಿದ್ಯಾಭ್ಯಾಸವನ್ನು ಸಂಪಾದನೆ ಮಾಡಿ ನಾನು ಈ ಕೆಲಸ ಮಾಡ್ತೇನಂತಲ್ಲಿ ಹೇಳಿದರೆ, ಇಟ್ ಈಸ್ ನಾಟ್ ಎ ವರ್ಕ್,
ಇಟ್ ಈಸ್ ಎ ಗಿಫ್ಟ್. ನೋಡ್ರಿ, ಈ ದಿವಸದಲ್ಲಿ ಅನೇಕ ಸಭೆಗಳಲ್ಲಿ ಬಂದಿರುವಂಥ ಒಂದು ದುಸ್ಥಿತಿ ಏನಂತ ಹೇಳಿದರೆ, ಅನೇಕ ದೇವರ ಸೇವಕರು ಅಂತ ಹೇಳುವವರು, ಇಟ್ ಈಸ್ ನಾಟ್ ಬಿಕಾಸ್ ದಟ್ ದೇ ಆರ್ ಬಾರ್ನ್ ಅಗೇನ್ ಪೀಪಲ್, ಇಟ್ ಈಸ್ ನಾಟ್ ಬಿಕಾಸ್ ದಟ್ ದೇ ಆರ್ ಎಂಡೋಡ್ ಬೈ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್, ಬಟ್ ದೇ ವೆಂಟ್ ಥ್ರೂ ಸಮ್ ಬೈಬಲ್ ಟ್ರೈನಿಂಗ್. ವಾಟ್ ಎ ಸ್ಯಾಡ್ ಥಿಂಗ್. ಬೈಬಲ್ನ ಕುರಿತಾದ ಅಧ್ಯಯನ ಮಾಡಿದರು. ದೇ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಬೈಬಲ್, ದೇ ಹ್ಯಾವ್ ನಾಟ್ ಸ್ಟಡಿಡ್ ದಿ ಬೈಬಲ್. ದಟ್ಸ್ ದ ಪ್ರಾಬ್ಲಮ್. ನೌ ದೀಸ್ ಆರ್ ದ ಡೇಸ್ ವೇರ್ ಯು ಕ್ಯಾನ್ ಫೈಂಡ್, ಜಸ್ಟ್ ಲೈಕ್ ಇನ್ ಕಾಂಪಿಟೇಷನ್ ಆಫ್ ದ ವರ್ಲ್ಡ್ ಯೂನಿವರ್ಸಿಟೀಸ್, ಲೋಕದಲ್ಲಿರುವಂಥ ವಿದ್ಯಾಸಂಸ್ಥೆಗಳ ಹಾಗೆ ಬೈಬಲನ್ನು ಸ್ಟಡಿ ಮಾಡುವಂಥ ವಿದ್ಯಾಸಂಸ್ಥೆಗಳು ಎದ್ದು ಬರ್ತಾ ಉಂಟು. ನೋಡ್ರಿ, ಯೇಸು ಸ್ವಾಮಿಯ ಕಾಲದಲ್ಲಿ ನಾವು ಎಲ್ಲಿಯಾದರೂ ಕೂಡ ಒಂದು ಸತ್ಯವೇದ ವಿದ್ಯಾಸಂಸ್ಥೆ ಇದ್ದದ್ದನ್ನು ನಾವು ಬೈಬಲಲ್ಲಿ ನೋಡುವುದಿಲ್ಲ. ನನ್ನ ಪ್ರಿಯರ, ಒಂದು ತಪ್ಪು ತಿಳ್ಕೊಳ್ಬೇಡ್ರಿ. ವಿದ್ಯಾಸಂಸ್ಥೆಗೆ ಹೋಗುವಂಥದ್ದು, ಕಲಿಯುವಂಥದ್ದು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಸತ್ಯವೇದದಲ್ಲಿ ಇರತಕ್ಕಂಥ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ಯಾವನೇ ಒಬ್ಬ ವ್ಯಕ್ತಿಯು ಸತ್ಯವೇದದಲ್ಲಿ ಆತನು ಒಂದು ವಿದ್ಯಾಲಯಕ್ಕೆ ಹೋಗಿ ಪಾರಂಗತನಾಗಿ ಒಂದು ಪದವೀಧರನಾದನು ಎಂಬುದಾಗಿ ನಾವು ಎಲ್ಲಿಯೂ ನೋಡುವುದಿಲ್ಲ. ಭಕ್ತನಾದಂಥ ಪೌಲನು ಆತನು ವಿದ್ಯಾವಂತನಾಗಿದ್ದು. ಒಂದು ವೇಳೆ ಆ ದಿವಸದಲ್ಲಿಯೇ ಭಕ್ತನಾದಂಥ ಪೌಲನ ಚರಿತ್ರೆ ನೋಡುವಾಗ ಗಮಾಲಿಯೇಲನ ಕೆಳಗಡೆ ಬಹಳವಾದ ಉನ್ನತವಾದ ವಿದ್ಯಾಭ್ಯಾಸವನ್ನು ಮಾಡಿದಂಥವನು. ಆದರೆ ನಾವು ಭಕ್ತನಾದ ಪೌಲನನ್ನು ಒಬ್ಬನನ್ನು ಬಿಟ್ಟರೆ ನಾವು ಸತ್ಯವೇದದಲ್ಲಿ ಪಾರಂಗತರಾದವರು ಲೌಕಿಕವಾದ ರೀತಿಯಲ್ಲಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಹೋಗಿ ಒಂದು ಡಿಗ್ರಿ ಪಡ್ಕೊಂಡು, ಒಂದು ದೊಡ್ಡದಾದಂಥ ಪದವಿ ಪಡ್ಕೊಂಡು ನಾನು ಸೇವಕ ಎಂಬುದಾಗಿ ಹೇಳಿದಂಥದ್ದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವುದಿಲ್ಲ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನಾಗಿ 12 ಜನರನ್ನು ಕರೆದ. ಆ 12 ಜನರು ಅವರಿಗೆ ಸಿಕ್ಕಿದಂಥ ವಿದ್ಯಾಭ್ಯಾಸ ಏನದು? ಯೇಸುವಿನ ಜೊತೆಯಲ್ಲಿ ಅವರಿದ್ದರು. ಯೇಸುವಿನ ಮಾತುಗಳನ್ನು ಅವರು ಕೇಳಿಸಿಕೊಂಡರು. ಯೇಸುವಿನ ಅದ್ಭುತ ಕಾರ್ಯಗಳನ್ನು ಅವರು ಕಣ್ಣಾರೆ ನೋಡಿದರು. ಯೇಸು ಕ್ರಿಸ್ತನು ಮಾಡಿದ ಬೋಧನೆಗಳನ್ನು ಅವರು ಕಿವಿಯಾರ ಕೇಳಿದರು. 3.5 ವರ್ಷಗಳವರೆಗೆ ಅವರಿಗೊಂದು ಪ್ರಾಯೋಗಿಕವಾದ ತರಬೇತಿಯನ್ನು ಯೇಸು ಕ್ರಿಸ್ತನು ಅವರಿಗೆ ಕೊಟ್ಟ. ನಾನು ಒಂದು ರೀತಿಯಲ್ಲಿ ಹೇಳ್ಬೋದೇನಂತ ಹೇಳಿದ್ರೆ, ದೇ ಲಿವ್ಡ್ ವಿತ್ ಜೀಸಸ್, ದೇ ಸ್ಟಡಿಡ್ ವಿತ್ ಜೀಸಸ್, ದೇ ಅಂಡರ್ಸ್ಟುಡ್ ದ ಮೆಥಡಾಲಜಿ ಆಫ್ ವಾಟ್ ಜೀಸಸ್ ಡಿಡ್ ಆ್ಯಂಡ್ ದೇ ಬಿಗ್ಯಾನ್ ಟು ಟೀಚ್. ಅವರು ವಾಕ್ಯವನ್ನು ಬೋಧಿಸಿದರು. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಮುಂದಿನ ದಿನಗಳಲ್ಲಿ ಅನೇಕರು ಈ ಶಿಷ್ಯರ ಕುರಿತು ಒಂದು ಮಾತು ಹೇಳಿದ್ರಂತೆ. ಲೋ ದೀಸ್ ಪೀಪಲ್ ಹೂ ಆರ್ ಕಮ್ ಟು ಅವರ್ ಸಿಟಿ, ಯು ನೋ ಹೂ ದೇ ಆರ್. ನಮ್ಮ ಪಟ್ಟಣಕ್ಕೆ ಬಂದವರು ಯಾರಿವರು? ದ ಪೀಪಲ್ ಹೂ ಮೇಕ್ ದ ವರ್ಲ್ಡ್ ಅಪ್ಸೈಡ್ ಡೌನ್. ಲೋಕವನ್ನು ಅಡಿಮೇಲು ಮಾಡುವಂಥವರು ನಮ್ಮ ಪಟ್ಟಣಕ್ಕೆ ಬಂದಿದ್ದಾರೆ. ವಾಟ್ ಎ ಗ್ರೇಟ್ ಟೆಸ್ಟಿಮನಿ ಅಬೌಟ್ ದೆಮ್. The people who make the world upside down. ಎಲ್ಲಿಯೂ ಕೂಡ ಇವರು ನೋಡ್ರ, ನಮ್ಮ ಮಧ್ಯಕ್ಕೆ ಬಂದವರು ಎಂಥ ಮೇಧಾವಿಗಳು, ಎಂಥ ವೇದ ಪಂಡಿತರು, ಎಷ್ಟು ಡಬಲ್ ಗ್ರ್ಯಾಜುಯೇಟು, ಟ್ರಿಬಲ್ ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು, ಅದೆಲ್ಲ ಬಿಟ್ಟು ಅವರು PhDನೋ ಇನ್ನೇನೋ ಆಗಿದ್ದಾರೆ ಎಂಬುದಾಗಿ ಹೇಳಿದಂಥದ್ದನ್ನು ನಾವು ಬೈಬಲಲ್ಲಿ ಎಲ್ಲಿಯೂ ನೋಡುವುದಿಲ್ಲ. ಇನ್ನೊಂದು ಸಾರಿ ನಾನು ತಿಳುವಳಿಕೆಗೆ ಸ್ಪಷ್ಟೀಕರಿಸ್ತೇನೆ. ಒಂದು ವೇಳೆ ಎಲ್ಲ ವಿದ್ಯಾಭ್ಯಾಸ ಮಾಡಿದರೆ ಭಾಳ ಒಳ್ಳೆಯದು. ಬಟ್ ಮೇ ಐ ಟೆಲ್ ಯು ಒನ್ ಥಿಂಗ್, ಹೂ ಇಸ್ ಎ ಸರ್ವೆಂಟ್ ಆಫ್ ಗಾಡ್? ಎ ಸರ್ವೆಂಟ್ ಆಫ್ ಗಾಡ್ ಇನ್ ದ ಬಿಬ್ಲಿಕಲ್ ಸೆನ್ಸ್ ಈಸ್ ದ ಒನ್ ಹೂ ಹ್ಯಾಸ್ ಬಿನ್ ಕಾಲ್ಡ್ ಬೈ ದ ಲಾರ್ಡ್. ದೇವರಿಂದ ಕರೆಯಲ್ಪಟ್ಟವನು ದೇವರ ಸೇವಕನು. ಅವನು ಯಾವುದೋ ಒಂದು ಬೈಬಲ್ ಕಾಲೇಜಿಗೆ ಹೋಗಿ ಒಂದು ಡಿಗ್ರಿ ಪಡೆದರೆ ಅವನು ನಾಳೆಯಿಂದ ದೇವರ ಸೇವಕ ಅಂತೇಳಿ ಹೇಳುವುದಾದರೆ
ಸತ್ಯವೇದದಲ್ಲಿ ಎಲ್ಲಿಯೂ ಅದಕ್ಕೆ ಮನ್ನಣೆ ಇಲ್ಲ. ಅಂದರೆ ಬೈಬಲ್ ಕಾಲೇಜ್ ಕಲ್ತದ್ದು ತಪ್ಪು ಎಂಬುದಾಗಿ ಅಲ್ಲ. ಬಟ್ ದ ಕ್ವಶನ್ ಈಸ್, ಹ್ಯಾಸ್ ಹಿ ಬೀನ್ ಕಾಲ್ಡ್ ಬೈ ದ ಲಾರ್ಡ್? ದ ಕ್ವಶನ್ ಈಸ್, ಹ್ಯಾಸ್ ಹಿ ಬೀನ್ ಥಾಟ್ ಬೈ ದ ಲಾರ್ಡ್? ದ ಕ್ವಶನ್ ಈಸ್, ಹ್ಯಾಸ್ ಹಿ ಗಾಟ್ ದ ಗಿಫ್ಟ್ ಆಫ್ ಮಿನಿಸ್ಟ್ರಿಂಗ್? The question is, has he got the supernatural ability to render practical help in both physical and spiritual matters? ನನ್ನ ಪ್ರಿಯರೇ, ಅರ್ಥ ಆಯ್ತಾ? ಪವಿತ್ರಾತ್ಮನ ವರ ಅಂತ ಹೇಳಿದರೆ ನಾನು ಬೈಬಲ್ ಕಾಲೇಜಿಗೆ ಹೋಗಿ ಪವಿತ್ರಾತ್ಮನ ವರ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬೈಬಲ್ ಕಾಲೇಜಿಗೆ ಹೋಗಿ ನಾನು ಈ ಪವಿತ್ರಾತ್ಮನ ವರವನ್ನು ಪಡ್ಕೊಂಡೆ ಅಂತೇಳಿ ಯಾರೂ ಸಾಕ್ಷಿ ಕೊಡಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಇಂಪಾಸಿಬಲ್. ಲೌಕಿಕವಾಗಿ ಒಬ್ಬ ಮನುಷ್ಯನು ಹೇಳ್ಬೋದು, ನಾನು SSLC ಆಯಿತು, PUC ಆಯಿತು, ಗ್ರ್ಯಾಜುಯೇಷನ್ ಆಯಿತು, ಪೋಸ್ಟ್ ಗ್ರ್ಯಾಜುಯೇಷನ್ ಆಯಿತು, PhD ಆಯಿತು, ಡಾಕ್ಟ್ರೇಟ್ ಆಯಿತು, ಆಮೇಲೆ ವೈದ್ಯಕೀಯ ವೃತ್ತಿಯಲ್ಲಿ ಆಯಿತು, ಎಂಜಿನಿಯರಿಂಗ್ ಡಿಗ್ರಿ ಆಯಿತು, ಎಲ್ಲ ಹೇಳ್ಬೋದು. ಆದರೆ ದೈವಿಕ ವಿಚಾರಗಳಿಗೆ ಬರುವಾಗ the gift of the Holy Spirit, one of the prominent gift is the gift of minister. The gift of ministering. ಸೇವೆ ಮಾಡುವಂಥ, ಸಭಾ ಸೇವೆ ಮಾಡುವಂಥ. ಏನಿದು ಸಭಾ ಸೇವೆ? ನಾನು ಅದಕ್ಕೆ ವಿವರಿಸ್ತಾ ಇದ್ದೇನೆ. ಬೈಬಲ್ ಕಾಲೇಜಿಗೆ ಹೋಗಿ ಕಲಿಯುವಂಥ ಸಭಾ ಸೇವೆ ಅಲ್ಲ. ಬೈಬಲ್ ಕಾಲೇಜಿಗೆ ಹೋಗಿ ಒಂದು ಪದವೀಧರನಾಗಿ ನಾನು ಒಂದು ಸಭಾ ಸೇವೆ ಮಾಡುವುದಕ್ಕಾಗಿ ನನಗೆ ಎಬಿಲಿಟಿ ಉಂಟು ಎಂಬುದಾಗಿ ಹೇಳಿದರೆ ಒಂದು ವೇಳೆ ಖಂಡಿತವಾಗಿಯೂ ದೇವರದನ್ನು ಒಪ್ಪುವುದಿಲ್ಲ, ಮನುಷ್ಯನ ಒಪ್ಪುತ್ತಾನೆ, ಸಂಘ ಸಂಸ್ಥೆಗಳು ಒಪ್ಪಿಕೊಳ್ತದೆ. ಈ ಲೋಕದಲ್ಲಿರುವಂಥ ಅನೇಕ ಸಂಘ ಮನುಷ್ಯ ಕಲ್ಪಿತವಾದಂಥ ಕೆಲವಾರು ಸಂಘ ಸಂಸ್ಥೆಗಳು, ಕಾರ್ಪೊರೇಟ್ ಬಾಡಿ ಎಂಬುದಾಗಿ ಹೇಳ್ತಾರಲ್ಲ, ಈ ಎಲ್ಲ ಕೆಲವಾರು ಸಂಸ್ಥೆಗಳು ಇವರು ಏನು ಮಾಡ್ತಾರೆ, ಅದನ್ನು ಒಪ್ಪಿಕೊಳ್ತಾರೆ. ಅಂಥವರನ್ನು ದೊಡ್ಡ ಒಂದು ಅವರಿಗೆ ಒಂದು ಡಿಗ್ರಿ ಕೊಡ್ತಾರೆ. ನನ್ನ ಪ್ರಿಯರೇ, ಆದರೆ ಕರ್ತನಿಂದ ಕರೆಯಲ್ಪಟ್ಟಿದ್ದೇನೋ, ಕರ್ತನಿಂದ ಕರೆಯಲ್ಪಟ್ಟವನಾದರೆ ದೇವರ ವಾಕ್ಯ ಪವಿತ್ರಾತ್ಮನ ಒಂದು ಸೇವೆ, ಸಭಾ ಸೇವೆ. ಬೋಧಿಸುವವನು ಬೋಧಿಸಲಿ, ಬುದ್ಧಿ ಹೇಳುವವನು ಬುದ್ಧಿ ಹೇಳಲಿ. ಬೋಧಿಸುವಂಥ ವರ, ಬೋಧಿಸುವಂಥ ವರ. ನನ್ನ ಪ್ರಿಯರೇ, ಬೋಧಿಸುವಂಥ ವರ ಒಬ್ಬನಿಗೆ ಪವಿತ್ರಾತ್ಮನು ಕೊಡಬೇಕೆ ಹೊರತು ಯಾವ ಕಾಲೇಜು ಡಿಗ್ರಿಯಿಂದ ಅವನು ಪಡ್ಕೊಳ್ಳುವುದಕ್ಕೆ 100% ಸಾಧ್ಯವಿಲ್ಲ. ಒಬ್ಬ ಲೌಕಿಕ ಮನುಷ್ಯನ ಹಾಗೆ ಪುಸ್ತಕ ಎಲ್ಲ ಓದಿ ಏನೋ ಒಂದು ಕನ್ನಡದಲ್ಲಿ ಹೇಳ್ತಾರಲ್ಲ, ಪುಸ್ತಕದ ಬದನೆಕಾಯಿ ಅಂತ ಹೇಳಿಕೊಂಡು ಹಾಗೇನೋ ಹೇಳ್ಬೋದು. ಏನೋ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ತಕ್ಕೊಂಡು ಏನೋ ಒಂದು ವಾಗ್ಮಿಗಳಾಗಿರ್ತಾರೆ, ಲೌಕಿಕವಾದ ದೃಷ್ಟಿಯಲ್ಲಿ ವಾಗ್ಮಿಗಳಾಗಿರ್ತಾರೆ. ನನ್ನ ಪ್ರಿಯರು, ಅದರಿಂದ ಯಾರಿಗೂ ಅವರ ಆತ್ಮಿಕ ಲಾಭ ಉಂಟಾಗೋದಿಲ್ಲ. ನಮ್ಮ ಬುದ್ಧಿಯಿಂದ ಹೇಳುವಂಥದ್ದು ನಮ್ಮ ತಲೆಯ ಜ್ಞಾನದಿಂದ ಹೇಳುವಂಥದ್ದು ಒಬ್ಬ ಮನುಷ್ಯನ ತಲೆಯ ಜ್ಞಾನಕ್ಕೇನೋ ಖುಷಿ ಆಗ್ಬೋದು, ಬಟ್ ಇಟ್ ವೋಂಟ್ ಟಚ್ ದ ಹಾರ್ಟ್ ಆಫ್ ಎ ಮ್ಯಾನ್. ಒಬ್ಬ ಮನುಷ್ಯನ ಆತ್ಮಿಕವಾದ ಅಭಿವೃದ್ಧಿ ಅದರಲ್ಲಿ ಆಗುವುದಿಲ್ಲ. ಆದ್ದರಿಂದ ಈ ಒಂದು ಸೇವೆಯ ವರ ಏನಂತೆ, ಅದು ಸೇವೆ ಏನಂತ ಹೇಳ್ತಾನೆ, ಸಭಾ ಸೇವೆ, ಬೋಧಿಸುವಂಥದ್ದು. The teaching, it's a ministry of the teaching, of ministry of teaching. ಈ ದಿವಸದಲ್ಲಿ ಏನಾಗಿದೆ ನಮ್ಮ ಸಭೆಗಳಲ್ಲಿ, ಯಾಕೆ ಅನೇಕ ವಿಶ್ವಾಸಿಗಳು ಆತ್ಮಿಕವಾಗಿ ಅವರು ಬೆಳೀತಾ ಇಲ್ಲ? We have got many preachers, but not many teachers. That's the lack of the church. Why? There are many people who call themselves as church. But the problem is, a true church is those who are called by the Lord. ಒಂದು ನಿಜವಾದಂಥ ಸಭೆ ಎಂಬುದಾಗಿ ಹೇಳಿದರೆ ಆತ್ಮಿಕ ಪುನರ್ಜನ್ಮ ಹೊಂದಿದವರ ಒಂದು ಗುಂಪು. ಆದರೆ ಈ ದಿವಸದಲ್ಲಿ ಏನಾಗಿ ಹೋಯಿತು,
ಬರುತ್ತಾ ಆತ್ಮೀಕ ಪುನರ್ಜನ್ಮ ಹೊಂದಿದವರು ಒಂದು ಕಾಲದಲ್ಲಿ ಅವರಿಗೆ ಮಕ್ಕಳಿಗೆ ಮಕ್ಕಳು ಹುಟ್ಟಿದ ನಂತರ ಅವರು ಕರ್ತನ ಬಳಿಗೆ ಬರಲಿಲ್ಲ, ಅವರು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ. ನೋಡ್ರಿ, ಇದು ಚಾರಿತ್ರಿಕವಾಗಿ ನಡೆದಂಥ ಒಂದು ಬೆಳವಣಿಗೆ. ಆದ್ದರಿಂದ ಅವರ ಜೀವನದಲ್ಲಿ ಏನಾಯಿತು? ಅವರದನ್ನು ಸಭೆ 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 ಎಂಬುದಾಗಿ ಹೇಳಿದರು, ಆದರೆ ಅವರಿಗೆ ಆತ್ಮೀಕವಾದಂಥ ಜೀವನವಿಲ್ಲ. ಅದೊಂದು ನಾಮಧೇಯ ಸಭೆಯಾಯಿತು. ವಾಟ್ ರಿಮೈನ್ಡ್ ವಾಸ್ ರಿಲಿಜಿಯಾಸಿಟಿ, ನಾಟ್ ಸ್ಪಿರಿಚುವಾಲಿಟಿ. ಅವರ ಮಧ್ಯದಲ್ಲಿ ಉಳಿದದ್ದು ಒಂದು ಧಾರ್ಮಿಕತ್ವ, ಧಾರ್ಮಿಕ ಆಚಾರಗಳು, ಧಾರ್ಮಿಕ ವಿಧಿನಿಯಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಒಂದು ರೀತಿಯ ಭಕ್ತಿಯ ಒಂದು ಸೋಗು ಎಲ್ಲ ಮಾಡ್ತಾರೆ. ಬೈಬಲ್ ಓದುತ್ತಾರೆ, ಪ್ರಾರ್ಥನೆ ಮಾಡಲಿಕ್ಕೆ ಕಲಿತಾರೆ. ಯಾಕಂದರೆ ಕೆಲವರು ನನ್ನ ಹತ್ರ ಕೇಳ್ತಾರೆ, ಅಯ್ಯ ನನಗೊಂದು ಪ್ರಾರ್ಥನೆದು ಪ್ರಿಂಟ್ ಆದ ಪುಸ್ತಕ ಸಿಗ್ತದ ಅಂತ ಹೇಳಿಕೊಂಡು. ಯಾಕಂದರೆ ಅವರಿಗೆ ಪಾಪ ಈ ಸಭೆಗಳಲ್ಲಿರುವವರಿಗೆ ಅನೇಕರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತಿಲ್ಲ, ಪ್ರಾರ್ಥನೆ ಓದಲಿಕ್ಕೆ ಗೊತ್ತುಂಟು. ನನ್ನ ಪ್ರಿಯರೇ, ತಪ್ಪು ತಿಳ್ಕೊಳ್ಬೇಡ್ರಿ. ದೇವರ ವಾಕ್ಯದ ಸತ್ಯವನ್ನು ನಾವು ಗಮನಿಸೋಣ. ದ ಬೈಬಲ್ ಟಾಕ್ಸ್ ಅಬೌಟ್ ಪ್ರೇಯಿಂಗ್, ನಾಟ್ ರೀಡಿಂಗ್ ದ ಪ್ರೇಯರ್. ಪ್ರಾರ್ಥನೆಯನ್ನು ಓದುವುದಲ್ಲ. ಒಂದು ಮಗು ತನ್ನ ಅಪ್ಪ ಅಮ್ಮನ ಹತ್ರ ಬರುವಾಗ, ಅಪ್ಪ ಅಮ್ಮನ ಹತ್ರ ಮಾತನಾಡುವಾಗ ಒಂದು ಪುಟ ಬರ್ಕೊಂಡು ಬಂದು, ಮೈ ಡಿಯರ್ ಡ್ಯಾಡಿ, ಐ ವಾಂಟ್ ಟು ಟಾಕ್ ಟು ಯು ಅಂತ ಹೇಳಿ ಒಂದು ಪ್ರಬಂಧ ಬರೆದಾಗಿ ಬಂದು ಅದನ್ನು ಓದೋದಿಲ್ಲ. ಅವನು ಓದೋದಿಲ್ಲ. ಎ ಚೈಲ್ಡ್ ಟಾಕ್ಸ್ ಟು ದ ಫಾದರ್. ಒಂದು ಮಗು ತಂದೆಯೊಟ್ಟಿಗೆ ಮಾತನಾಡ್ತದೆ. ಒಳ್ಳೆಯದು, ಶುರುವಿಗೆ ಅದಕ್ಕೆ ಗೊತ್ತಿಲ್ಲ, ಆದರೆ ಕಲಿತದೆ. ನನ್ನ ಪ್ರಿಯರೇ, ಇಫ್ ಯು ಆರ್ ಎ born again child of God, you and I will learn to talk to God the Father. You and I would like to listen to the voice of God. ಆದರೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗೋದಿಲ್ಲ. ನಮಗೇನಾಗಬೇಕು, ಇದನ್ನು ವಿಶ್ಲೇಷಣೆ ಮಾಡುವವರು ಬೇಕು. ಬೈಬಲ್ ಓದ್ತೇವೆ, ಆದರೆ ಅರ್ಥ ಆಗೋದಿಲ್ಲ. ಆದುದರಿಂದ ದೇವರು ಈ ಸಭೆಗಳಲ್ಲಿ ತನ್ನ ಸೇವಕರನ್ನು ಬೋಧಿಸಲಿಕ್ಕಾಗಿ, ಟೀಚ್ ಮಾಡಲಿಕ್ಕಾಗಿ ಆತನ ಎಬ್ಬಿಸಿದ್ದಾನೆ. ವಾಟ್ ಎ ವಂಡರ್ಫುಲ್ ಗಿಫ್ಟ್, ವಾಟ್ ಎ ವಂಡರ್ಫುಲ್ ಗಿಫ್ಟ್. ನನ್ನ ಪ್ರಿಯರೇ, ಒಂದು ವಚನವನ್ನು ಓದಿ ನನ್ನ ಮಾತು ಮುಗಿಸ್ತೇನೆ. ನಾನು ಕೊರಿಂಥದವರಿಗೆ ಬರೆದಂಥ ಕೊರಿಂಥ 12ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ಉಂಟು: ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟನು. ಸಿ, ನಾವು ವಾಟ್ ಡು ವಿ ರೀಡ್? ದಿಸ್ ಗಿಫ್ಟ್ ಇಸ್ ಕಾಲ್ಡ್ ದ ಗಿಫ್ಟ್ ಆಫ್ ಹೆಲ್ಪ್. ಸಹಾಯ ಮಾಡುವಂಥದ್ದು. ನನ್ನ ಪ್ರಿಯರೇ, ನಮ್ಮ ಸಭೆಗಳಲ್ಲಿ ಈ ರೀತಿಯಾದಂಥ ಒಂದು ಸಹಾಯ ಮಾಡುವಂಥ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಉಂಟು. ಇದು ಕೇವಲ ಬೋಧನೆ ಮಾಡುವುದು ಮಾತ್ರ ಅಲ್ಲ, ಸಹಾಯ ಮಾಡುವಂಥ. ಇದರ ಕುರಿತಾದಂಥ ಇನ್ನೂ ಕೆಲವು ವಿವರಣೆಗಳನ್ನು ನಾನು ನಿಮಗೆ ಕೊಡ್ತೇನೆ. ಮುಂದಿನ ವಾರದಲ್ಲಿ ನಾವು ಇದರ ಕುರಿತು ಅಧ್ಯಯನ ಮಾಡೋಣ. ವಾಟ್ ಡಸ್ ಇಟ್ ಮೀನ್ ದ ಗಿಫ್ಟ್ ಆಫ್ ಹೆಲ್ಪಿಂಗ್? What does it mean? The ministering, the practical help, even physically. ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನಾವಿದರ ಸತ್ಯವನ್ನು ನಾವು ಕಲಿತೇವೆ. ನನ್ನ ಪ್ರಿಯರೇ, ನಾವು ಆ ಸತ್ಯವನ್ನು ದೇವರು ನಮಗೆ ಕಲಿಸಿಕೊಡುವಂತೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನಾಪೂರ್ವಕವಾಗಿ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ಕಲಿಯುವುದು ಮಾತ್ರ ಅಲ್ಲ, ನಿನ್ನ ವಾಕ್ಯಕ್ಕೆ ಒಳಗಾಗಿ ಜೀವಿಸುವಂತೆ ಕೃಪೆ ಮಾಡು. ನಮ್ಮ ಜೀವನದಲ್ಲಿ ಅವಶ್ಯವಾದದ್ದನ್ನು ನೀನು ಬಲ್ಲೆ. ನಿನ್ನ ವಿಶೇಷವಾದ ಕೃಪೆ ನೀನು ನಮಗೆ ಕೊಡು ಸ್ವಾಮಿ. ದೇವರೇ, ನಾವು ನಿನ್ನ ವಾಕ್ಯವನ್ನು ನಾವು ಅಭ್ಯಾಸ ಮಾಡುವಾಗ ನಿನ್ನ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನೀ ನಮಗೆ ಕೊಟ್ಟಂಥ ವರಗಳನ್ನು ತಿಳಿದುಕೊಂಡು ಯೋಗ್ಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಈ ಸಂದೇಶವನ್ನು ಕೇಳಿದಂಥ ಎಲ್ಲ ಪ್ರಿಯ ವೀಕ್ಷಕರನ್ನು ನೀನು ಆಶೀರ್ವದಿಸು, ಅವರಿಗೆ ಬೇಕಾದ ಕೃಪೆ ಕೊಡು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ
ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.